ಓಂ ಶಾಂತಿ. ಎಲ್ರು ಚೆನ್ನಾಗಿದ್ದೀರಾ? ಇವತ್ತು ನಾವು ನೋಡೋ ಟಾಪಿಕ್ ಏನಂದ್ರೆ, ಶಿವನಿಗೆ ಯಾಕೆ ತಲೆಯಲ್ಲಿ ಕಿರೀಟ ಇಲ್ಲ ಅಂತ. ಈಗ ಶಿವ ಅಂದ್ರೆ ಎರಡು ತರದಲ್ಲಿ ನೋಡ್ತೀವಿ. ಒಂದು ಲಿಂಗ ರೂಪದಲ್ಲಿರೋ ಶಿವ, ಇನ್ನೊಂದು ಕತ್ತಲಿ ಹಾವನ ಇರೋ ಶಿವಶಂಕರ ಅಂತ ಹೇಳ್ತೀವಲ್ವಾ. ಅವರ ಇಬ್ಬರನ್ನು ನೋಡಿದ್ರೆ ಇಬ್ಬರಾಗ ತಲೆಯಲ್ಲೂ ಲಿಂಗ ಅನ್ನೋದಿರೋ ಕಿರೀಟ ಇರೋದಿಲ್ಲ. ಬೇರೆ ಯಾವ ದೇವತೆಗಳೇ ನೋಡಿ ಅವ್ರಿಗೆ ಕಿರೀಟ ಇರುತ್ತೆ. ಅದೇ ರೀತಿ ನೋಡಿದ್ರೆ ಶಿವಲಿಂಗಕ್ಕೂ ಅಷ್ಟೇ ಯಾವುದೇ ರೀತಿಯಾದ ಕಿರೀಟ ಇರೋದಿಲ್ಲ. ಈಗ ನಾವು ನೋಡ್ತೀವಲ್ಲ, ವಿಷ್ಣುವನ್ನ ಅಲಂಕಾರ ಪ್ರಿಯ ಅಂತ ಕರೀತಾರೆ, ಹಾಗೆ ಶಿವನಿಗೆ ಅಭಿಷೇಕ ಪ್ರಿಯ ಅಂತ ಕರೀತಾರೆ. ಹಾಗಾದ್ರೆ ಅದರ ರಹಸ್ಯ ಏನು? ಯಾಕೆ ಶಿವನಿಗೆ ಅಲಂಕಾರ ಮಾಡಲ್ಲ? ಯಾಕೆ ಅವನಿಗೆ ಕಿರೀಟನ ಇಡೋದಿಲ್ಲ? ಅದ್ರ ಬಗ್ಗೆ ಇವತ್ತು ಮಾತಾಡೋಣ. ಈಗ ಇದ್ರ ಕಾರಣ ಏನು ಅಂತ ಹುಡುಕ್ತಾ ಹೋದ್ರೆ ನಮ್ಗೆ ಇನ್ನೊಂದು ವಿಷಯ ಸ್ಪಷ್ಟವಾಗುತ್ತೆ. ಶಿವ ಅಂದ್ರೆ ಈ ನಾವು ಅಲ್ಲ, ಕ್ರಿಸ್ತ ಎಲ್ಲ ಹೇಳ್ತೀವಲ್ಲ, ಎಲ್ರೂ ಶಿವನೇನೆ. ಇಲ್ಲಿ ನಾವು ನೋಡೋದೇನಂದ್ರೆ, ಈ ಕುರಾನು ಬೈಬಲ್ ಅಲ್ಲೆಲ್ಲ ಹೇಳಿದ್ದಾರೆ, ನಾನು ಪರಮಾತ್ಮ ಹೇಳೋದು, ನಾನು ನಿಮಗೆ ರಾಜಗಿಂತಲೂ ರಾಜ, ಈ ಎಲ್ಲಾ ತತ್ವಗಳಿಗಿಂತಲೂ ನಿಮಗೆ ಅಧಿಪತಿಯಾಗಿ ಮಾಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಪರಮಾತ್ಮ ಪ್ರತ್ಯಕ್ಷ ಆಗೋದಿಲ್ಲ, ಅಲ್ಲಿ ಪರಮಾತ್ಮನ ನೋಡಿದೀವಿ ಅಂತ ಇರೋದಿಲ್ಲ. ಇಷ್ಟು ದಿನ ನಾವು ತಿಳ್ಕೊಂಡಿರೋದು ಪರಮಾತ್ಮನಿಂದ ಪಡೆದುಕೊಂಡಿರೋ ಜ್ಞಾನ ಅಲ್ಲ, ಎಲ್ಲ ಮನುಷ್ಯನು ಹೇಳಿಕೊಟ್ಟಿರುವಂತ ಜ್ಞಾನನ ಈಗ ತಿಳ್ಕೊಂಡಿದೀವಿ. ಆದ್ರೆ ಮನುಷ್ಯ ಕೊಟ್ಟಿರೋ ಜ್ಞಾನ ಯಾವುದೂ ಸತ್ಯವಾದಲ್ಲ. ಆ ರೀತಿ ಪರಮಾತ್ಮ ಬಿಟ್ಟು ಮನುಷ್ಯ ಕೊಟ್ಟಿರೋ ಜ್ಞಾನನೇ ಸರಿ ಅಂತ ಅನ್ಕೊಂಡಿದ್ದಿದ್ರೆ ಪರಮಾತ್ಮನ ನಾವು, ಶಿವನನ್ನ ಸತ್ಯ ಅಂತ ನಾವು ಕರಿತಾ ಇರ್ಲಿಲ್ಲ. ಹಾಗಾಗಿ ನಾವು ಹೇಳ್ತೀವಿ ಗಾಡ್ ಇಸ್ ಟ್ರೂತ್ ಅಂತ. ಪರಮಾತ್ಮ ಕೊಡೋ ಜ್ಞಾನ ಈ ಕಡೆಯ 100 ವರ್ಷದಲ್ಲಿ ಬ್ರಹ್ಮಕುಮಾರಿಗಳ ಮೂಲಕ ಈ ಜ್ಞಾನವನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಭೂಮಿ ಅರ್ಧ ಸ್ವರ್ಗವಾಗಿರುತ್ತೆ 2500 ವರ್ಷ, ಇನ್ನರ್ಧ ನರಕವಾಗಿರುತ್ತೆ. ಇದು 5000 ವರ್ಷಗಳ ಕಾಲಚಕ್ರ. ಇಲ್ಲಿ ಅರ್ಧ ಕಲ್ಪದಲ್ಲಿ ನಾವು ದೇವತೆಗಳಾಗಿರ್ತೀವಿ, ಇನ್ನ ಉಳಿದ ಅರ್ಧದಲ್ಲಿ ನಾವು ಸಾಧಾರಣ ಮನುಷ್ಯರಾಗಿರ್ತೀವಿ. ಈ ಕೊನೆಯಲ್ಲಿ ಬರೋ 100 ವರ್ಷದಲ್ಲಿ ಪರಮಾತ್ಮ ಇವರ ಶರೀರದಲ್ಲಿ ಬಂದು ಜ್ಞಾನವನ್ನ ಕೊಡ್ತಾರೆ. ಇವ್ರನ್ನ ನಾವು ಬ್ರಹ್ಮ ಅಂತ ಕರಿತೀವಿ. ಇವ್ರನ್ನೇ ಕುರಾನ್ ಬೈಬಲ್ ಅಲ್ಲ ಆದಾಮ್ ಅಂತ ಹೇಳಿದ್ದಾರೆ. ಇಲ್ಲಿ ನೀವು ಕೇಳ್ಬೋದು, ಯಾಕೆ ಇವ್ರ ಮೂಲಕನೇ ಪರಮಾತ್ಮ ಜ್ಞಾನ ಕೊಡ್ತಾರೆ, ಯಾಕೆ ಪರಮಾತ್ಮನ್ಗೆ ಬಾಯಿ ಇಲ್ವಾ ಅಂತ. ಆದ್ರೆ ಪರಮಾತ್ಮ ಅವರು ಅಶರೀರಿ, ಅವರಿಗೆ ಶರೀರ ಅನ್ನೋದಿರೋದಿಲ್ಲ. ಹಾಗಾಗಿ ಮನುಷ್ಯರು ಪರಮಾತ್ಮನ ನೋಡಕ್ ಸಾಧ್ಯ ಇಲ್ಲ. ಹಾಗಾಗಿ ಪರಮಾತ್ಮ ಇವರ ಶರೀರದಲ್ಲಿ ಬರಕ್ ಮುಂಚೆ ಎಲ್ಲಿದ್ರು, ಎಲ್ಲೋ ಒಂದ್ ಕಡೆ ಇರ್ಬೇಕಲ್ವಾ. ಅವರು ಇರೋ ಜಾಗ ನೋಡಿ, ಇಲ್ಲಿ ಮೇಲ್ಗಡೆ, ಇದನ್ನೇ ನಾವು ಪರಂಧಾಮ ಅಂತ ಹೇಳ್ತೀವಿ. ಇಲ್ಲಿ ಪರಮಾತ್ಮ ನೆಲೆಸಿರೋದು. ಈ ಪರಂಧಾಮದಲ್ಲಿ ಪರಂಧಾಮ ಇರ್ತಾರೆ. ಇಲ್ಲಿ ಆತ್ಮಗಳೆಲ್ಲ, ಅಂದ್ರೆ ನಾವು ಇಲ್ಲೆಲ್ಲ ನೆಲೆಸಿರ್ತೀವಿ. ಮೊದಲು ಆತ್ಮ ಅನ್ನೋದು ಈ ಶರೀರದ ಭ್ರುಕುಟಿಯ ಮಧ್ಯದಲ್ಲಿರೋ ಒಂದು ನಕ್ಷತ್ರ, ಜೀವ. ಇದು ನಾವು ಮೊದಲು ಇಲ್ಲಿ ಜನ್ಮ ತಗೊಳಕ್ ಮುಂಚೆ ಇಲ್ಲಿರ್ತೀವಿ. ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಅದೇನೆ ಪರಮಾತ್ಮ. ಅವರು ನಮ್ಮ ಹಾಗೇನೆ ಆತ್ಮ. ಎಲ್ಲಾ ಮಕ್ಕಳ ತಂದೆ ಆಗಿರೋದ್ರಿಂದ ಅವರನ್ನ ಪರಮಪಿತ ಅಥವಾ ಪರಮಾತ್ಮ ಅಂತ ನಾವು ಕರಿತೀವಿ ಅವರನ್ನ. ಹಾಗಾಗಿ ಪರಮಾತ್ಮ ಅವರು ಒಂದು ಚಿಕ್ಕ ನಕ್ಷತ್ರ, ಅದು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವ್ರನ್ನ ಹೇಗೆ ಪೂಜೆ ಮಾಡೋದು, ಏನ್ ಮಾಡೋದು ಅಂತ ಅದನ್ನ ಒಂದು ಚೂರು ದೊಡ್ಡದಾಗಿ ಲಿಂಗದ ರೀತಿಯಲ್ಲಿ ನಾವು ಪೂಜಿಸ್ತೇವೆ. ಹಾಗಾಗಿ ಪರಮಾತ್ಮ ಏನ್ ಅಷ್ಟು ದೊಡ್ಡ ಆಕಾರದಲ್ಲೇನಿರೋದಿಲ್ಲ, ಅವರು ಒಂದು ಚಿಕ್ಕ ಬಿಂದು ಆಗಿರ್ತಾರೆ ಅಷ್ಟೇನೆ. ಇಲ್ಲಿ ಪರಂಧಾಮದಲ್ಲಿ ಚಿಕ್ಕ ನಕ್ಷತ್ರ ಆಗಿ ಇರ್ತಾರೆ. ನಾವು ಅಷ್ಟೇ, ಈ ಪ್ರಪಂಚದಲ್ಲಿರೋ ಅತೀ ಚಿಕ್ಕ ವಸ್ತು ಯಾವುದು ಅಂದ್ರೆ ಅದುವೇ ಆತ್ಮ. ಆ ಪರಮಾತ್ಮ ಈ ಸೃಷ್ಟಿ ಚಕ್ರದಲ್ಲಿ ಈ 5000 ವರ್ಷದಲ್ಲಿ ಜನ್ಮನ ತಗೊಳ್ಳೋದಿಲ್ಲ. ಹಾಗಾಗಿ ಅವರು ಜನನ ಮರಣ ರಹಿತರಾಗಿರೋರು, ಈ ಚಕ್ರದಿಂದ ಅತೀತರಾದವರು ಅಂತ ನಾವು ಗೀತೆಯಲ್ಲೂ ನೋಡ್ತೀವಿ ಇದನ್ನ. ಆದ್ರೆ ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾರೆ ಅಂತ ತಪ್ಪಾಗಿ ಹೇಳಿದ್ದಾರೆ. ಕೃಷ್ಣ ಜನನ ಮರಣದಲ್ಲಿ ಬರೋದ್ರಿಂದ ಸುಖ ದುಃಖನ ಅನುಭವಿಸ್ತಾರೆ. ಹಾಗಾಗಿ ಅವರನ್ನ ಭಗವಂತ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ.
ಈ ಜ್ಞಾನನ ಪರಮಾತ್ಮ ಕೊನೆಯ 100 ವರ್ಷದಲ್ಲಿ ಬಂದು ಹೇಳ್ತಾರೆ. ಯಾಕಂದ್ರೆ ಅವರಿಗೆ ಪ್ರೀತಿಯ ಸಾಗರ, ಪ್ರೇಮದ ಸಾಗರ ಅಂತ ಹೇಳ್ತೀವಿ ನಾವು. ಹಾಗಾಗಿ ಅವರು ತನ್ನ ಮಕ್ಕಳ ಮೇಲೆ ಕರುಣೆ ತೋರಿಸಿ ಕೊನೆಯ 100 ವರ್ಷದಲ್ಲಿ ಈ ಬ್ರಹ್ಮನ ಶರೀರದಲ್ಲಿ ಬಂದು ನಮ್ಗೆ ಈ ಜ್ಞಾನ ತಿಳಿಸ್ಕೊಡ್ತಾರೆ. ನೀವು ಶರೀರ ಅಲ್ಲ, ನೀವು ಆತ್ಮ, ನೀವು ಮೊದಲು ದೇವತೆ ಆಗಿದ್ರಿ, ಈಗ ಈ ಸ್ಥಿತಿ ಬಂದಿದೆ ಅಂತ ತಿಳಿಸ್ಕೊಡ್ತಾರೆ. ನೀವೆಲ್ಲರೂ ಅವಿನಾಶಿ ಆತ್ಮ, ನೀವು ವಿನಾಶ ಹೊಂದುವುದಿಲ್ಲ, ಶರೀರ ಮಾತ್ರ ವಿನಾಶ ಹೊಂದೋದು. ಕಾರಲ್ಲಿ ಡ್ರೈವರ್ ಇದ್ದಾಗೆ, ಕಾರೇ ನೀವು ಆಗ್ಬಿಡಲ್ಲ, ನೀವು ಡ್ರೈವರ್, ಆ ಕಾರನ್ನ ಓಡಿಸೋ ಡ್ರೈವರ್ ಅಂತ ತಿಳಿಸ್ಕೊಡ್ತಾರೆ. ನೀವು ಆತ್ಮದ ಸ್ಥಿತಿಯಲ್ಲಿದ್ದಾಗ ದೇವತೆಗಳಾಗಿದ್ರಿ, ಆಗ ನಿಮ್ಗೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಅನ್ನೋದು ಯಾವುದೂ ಇರೋದಿಲ್ಲ. ಅಷ್ಟು ಸತೋಪ್ರಧಾನ ಸ್ಥಿತಿಯಲ್ಲಿ ಇರ್ತೀರ. ಇದಾದ ನಂತರ 2500 ವರ್ಷ ಆತ್ಮಿಕ ಸ್ಥಿತಿಯಿಂದ ತನ್ನನ್ನು ತಾನು ಶರೀರ ಅಂತ ತಿಳ್ಕೊಳ್ಳೋದ್ರಿಂದ ಈ ಪಂಚವಿಕಾರಗಳು ನಮ್ಮಲ್ಲಿ ಬರ್ತಾ ಹೋಗುತ್ತೆ. ಅದಕ್ಕೆ ಈ ಕೊನೆಯ 100 ವರ್ಷದಲ್ಲಿ ಪರಮಾತ್ಮ ಇವರು ಶರೀರದಲ್ಲಿ ಬಂದು ನಮಗ್ ತಿಳಿಸ್ಕೊಡ್ತಾ ಇದ್ದಾರೆ, ನೀವು ಈ ಶರೀರ ಅಲ್ಲ, ನೀವು ಅವಿನಾಶಿ ಆತ್ಮ ಅಂತ ತಿಳ್ಕೊತಾ ಇರ್ಬೇಕು, ಅದನ್ನೇ ನೀವು ಮನನ ಮಾಡ್ತಾ ಇರಿ ಅಂತ ತಿಳಿಸ್ತಾ ಇದ್ದಾರೆ. ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದು ನಾನು ತಂದೆಯಾದ ಪರಮಾತ್ಮನನ್ನ ನಾನು ಪರಂಧಾಮದಲ್ಲಿದ್ದೀನಿ, ನಮ್ಮ ತಂದೆ ಪರಮಾತ್ಮ ಅಲ್ಲಿದ್ದಾರೆ ಅಂತ ಅವ್ರನ್ನ ನೆನೀತಾ ನೀವು ಶಕ್ತಿಯನ್ನ ಪಡ್ಕೊಳ್ತಾ ಹೋಗ್ತೀರಾ. ಆ ಶಕ್ತಿಯನ್ನ ಎಷ್ಟು ನೀವು ಪಡ್ಕೊಳ್ತಾ ಹೋಗ್ತೀರೋ ನಿಮ್ಮಲ್ಲಿರೋ ಆ ಪಂಚವಿಕಾರಗಳೆಲ್ಲ ಬಿಡ್ತಾ ಹೋಗಿ ನೀವು ಶರೀರದಿಂದ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗ್ತೀರಾ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಎಷ್ಟು ನೀವು ಇದನ್ನ ನೆನೆಸ್ತಾ ಇದ್ರೆ ಶಕ್ತಿ ನಿಮ್ಗೆ ಹೇಗ್ ಪಡ್ಕೊಳ್ತೀರಾ ಅಂದ್ರೆ, ನೀವು ಯಾವುದೇ ಪರಿಸ್ಥಿತಿ ಬಂದ್ರೂ ನಿಮಗೆ ಕೋಪ, ಈ ಕಾಮ ಅನ್ನೋದು ಎಂತದ್ರಲ್ಲೂ ನೀವು ವಿಚಲಿತರಾಗೋದಿಲ್ಲ. ಅಷ್ಟು ನಿಮ್ಮಲ್ಲಿ ಶಕ್ತಿ ತುಂಬಿ ನೀವು ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ. ಎಷ್ಟು ನಾವು ಶಕ್ತಿನ ಪಡ್ಕೋತೀವೋ ಹಾಗಾಗಿ ನಾವು ಈ ಶರೀರನ ಬಿಟ್ಟು ಇನ್ನೊಂದು ಶರೀರ ತಗೊಂಡ್ರೆ ಆ ಸಂಸ್ಕಾರಗಳನ್ನೇ ನಾವು ಮತ್ತೊಂದು ಜನ್ಮದಲ್ಲೂ ತಗೊಂಡು ಹೋಗ್ತೀವಿ. ಈಗ ನೋಡಿ, ಕಲಿಯುಗದಲ್ಲಿ ಯಾಕೆ ಇಷ್ಟೊಂದು ಹದಗೆಟ್ಟಿರೋ ಪರಿಸ್ಥಿತಿ ಇದೆ ಅಂದ್ರೆ, ನಾವು ಹಿಂದಿನ ಜನ್ಮದ ಕೆಟ್ಟ ಸಂಸ್ಕಾರಗಳನ್ನ ಹಾಗೆ ತಗೊಳ್ತಾ ಇಂಥ ದುರ್ಗತಿಗೆ ಬಂದು ನಿಂತಿದ್ದೀವಿ. ಅದಕ್ಕೋಸ್ಕರನೇ ಈ ಕೊನೆಯ 100 ವರ್ಷದಲ್ಲಿ ಪರಮಾತ್ಮ ಬಂದು ನಮ್ಗೆ ಈ ಜ್ಞಾನವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಈ ಜ್ಞಾನ ಕೊಟ್ಟು ಪರಮಾತ್ಮ ನಮ್ಮನ್ನ ಮೇಲಕ್ಕೆ ಎತ್ತರದ ಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇದನ್ನೇ ನಾವು ಇಲ್ಲಿ ಯೋಗ ಅಂತ ಹೇಳೋದು. ತನ್ನನ್ನ ಆತ್ಮ ಅಂತ ತಿಳಿದುಕೊಂಡು ಪರಮಾತ್ಮನ ನೆನಪು ಮಾಡುವುದು. ಇದನ್ನೇ ನಾವು ರಾಜಯೋಗ ಅಂತ ಕರೆಯೋದು. ಇಲ್ಲಿ ದುಃಖವಾಗಿರೋ ಈ ಕಲಿಯುಗದಿಂದ ನಾವು ಸುಖವಾಗಿರೋ ಸ್ವರ್ಗವನ್ನ ಸ್ಥಾಪನೆ ಮಾಡ್ತಾ ಇರೋದು. ಇಲ್ಲಿ ಪರಮಾತ್ಮ ಬ್ರಹ್ಮನ ಶರೀರದಲ್ಲಿ ಬಂದು ಜ್ಞಾನವನ್ನ ನಮಗೆಲ್ಲ ತಿಳಿಸ್ಕೊಡ್ತಾರೆ, ಮತ್ತೆ ವಾಪಸ್ ಹೊರಟೋಗ್ತಾರೆ. ಬ್ರಹ್ಮನ ಶರೀರದಲ್ಲಿ ಅವರು ನೆಲೆಸೋದಿಲ್ಲ, ಯಾಕಂದ್ರೆ ಅವರು ಅದರಲ್ಲೇ ನೆಲೆಸ್ಬಿಟ್ರೆ ಆ ಶರೀರದ ಸಂಸ್ಕಾರಗಳು ಬಂದ್ಬಿಡುತ್ತೆ. ಹಾಗಾಗಿ ಅವರು ಜ್ಞಾನನ ತಿಳಿಸ್ಕೊಟ್ಬಿಟ್ಟು ಮತ್ತೆ ವಾಪಸ್ ಪರಂಧಾಮಕ್ಕೆ ಹೊರಟೋಗ್ತಾರೆ. ಹಾಗಾಗಿ ಪರಮಾತ್ಮನಿಗೆ ತನ್ನದೇ ಆದ ಶರೀರನೂ ಇಲ್ಲ, ಹಾಗಾಗಿ ಅವ್ರಿಗೆ ಯಾವ ಅಲಂಕಾರನೂ ಬೇಕಾಗಿಲ್ಲ. ಮತ್ತೆ ಇನ್ನೊಂದು, ಈ ಕಡೆ 100 ವರ್ಷ ನಾವು ಸಂಗಮ ಯುಗ ಅಂತ ಕರಿತೀವಿ. ಇದು ಯಾವುದೇ ವೇದಶಾಸ್ತ್ರದಲ್ಲಿ ತಿಳಿಸಿಲ್ಲ. ಇದನ್ನೇ ನೋಡಿ ನಾವು ನರಸಿಂಹ ಅವತಾರದಲ್ಲಿ ಕೇಳ್ತೀವಿ, ಹಗಲು ರಾತ್ರಿಯ ಮಧ್ಯದಲ್ಲಿ ನಾನು ಬರ್ತೀನಿ ಅಂತ. ಇದರ ಒಂದು ಪ್ರತೀತಿಯಾಗಿನೇ ಇಲ್ಲಿ 2500 ವರ್ಷ ಸ್ವರ್ಗ ಅಂದ್ರೆ ಸತ್ಯುಗ ತ್ರೇತಾಯುಗನ ಸ್ವರ್ಗ ಅಂತೀವಿ. ಇನ್ನ 2500 ವರ್ಷ ದ್ವಾಪರ ಯುಗ ಮತ್ತು ಕಲಿಯುಗ, ಇದನ್ನ ನರಕ ಅಂತ ಹೇಳ್ತೀವಿ. ಈ ಮಧ್ಯದಲ್ಲಿ ಬರೋ ಒಂದು 100 ವರ್ಷನೇ ಸಂಗಮ ಯುಗ ಅಂತ ಕರಿತೀವಿ. ಇಲ್ಲಿ ಮನುಷ್ಯ ತನ್ನ ಸಂಸ್ಕಾರಗಳನ್ನ ದೇವತಾ ಸಂಸ್ಕಾರಗಳಾಗಿ ಪರಿವರ್ತನೆ ಮಾಡುವಂತ ಸಮಯ ಅದು. ಈ ಸಂಗಮ ಯುಗದಲ್ಲಿ ಪರಮಾತ್ಮ ಜ್ಞಾನವನ್ನ ಕೊಟ್ಟು ವಿನಾಶನ ಏರ್ಪಡಿಸಿ ಎಲ್ಲಾ ಆತ್ಮಗಳನ್ನು ತನ್ನ ಜೊತೆ ಪರಂಧಾಮಕ್ಕೆ ಕರ್ಕೊಂಡೋಗ್ತಾರೆ. ಮತ್ತೆ ಪರಂಧಾಮದಿಂದ ನಾವು ಆತ್ಮಗಳು ಮಾತ್ರ ಈ ಸ್ವರ್ಗದಲ್ಲಿ ಜನ್ಮ ತಗೊಳ್ತೀವಿ. ಪರಮಾತ್ಮ ಈ ಸ್ವರ್ಗದಲ್ಲಿ ಬರೋದಿಲ್ಲ. ಯಾಕಂದ್ರೆ ಅವ್ರ ಕೆಲಸ ಏನು, ಅಶುದ್ಧವಾಗಿರೋದನ್ನ ಶುದ್ಧ ಮಾಡೋದು, ಪವಿತ್ರ ಮಾಡಿ ಅವರು ಪರಂಧಾಮದಲ್ಲಿ ನೆಲೆಸಿರ್ತಾರೆ. ಅಶುದ್ಧವಾಗಿರೋ ಆತ್ಮಗಳು ಅಂದ್ರೆ ಈ ಕಲಿಯುಗದಲ್ಲಿ ಇರ್ತಾರೆ, ಅತಿಯಾಗಿರ್ತಾರೆ. ಹಾಗಾಗಿ ಅವರು ಬಂದು ಅದನ್ನ ಪವಿತ್ರ ಮಾಡಿ ಅವರು ಪರಂಧಾಮದಲ್ಲಿ ಇರ್ತಾರೆ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ, ಯಾವುದೇ ಆಸೆ ವೈಭೋಗಗಳನ್ನ ಇಷ್ಟಪಡದೇ ಇರೋರು ಅಂದ್ರೆ ಅದು ಭಗವಂತ ಮಾತ್ರ. ತಂದೆ ಪರಮಾತ್ಮನು ಅಭೋಕ್ತ, ಅವರು ಸ್ವರ್ಗದಲ್ಲಿ ಬರೋದಿಲ್ಲ, ವಾಪಸ್ ಅವರು ಪರಂಧಾಮದಲ್ಲೇ ಇರ್ತಾರೆ. ಹಾಗಾಗಿ ಇಲ್ಲಿ ಪರಂಧಾಮದಲ್ಲಿ ಮೇಲೆ ಇರೋ ಈ ನಕ್ಷತ್ರದನ್ನೇ ನಾವು ಪರಮಾತ್ಮ ಅಂತ ಕರಿತೀವಿ. ಇದನ್ನೇ ನಾವು ಶಿವ, ಅಲ್ಲ, ಕ್ರಿಸ್ತ ಅಂತ ಕರೆಯೋದು.
ಅವರು ಯಾವುದೇ ರಾಜ್ಯವನ್ನ ಆಳೋದಿಲ್ಲ. ಹಾಗಾಗಿ ಅವ್ರಿಗೆ ಯಾವುದೇ ಕಿರೀಟನೂ ಧರಿಸೋದಿಲ್ಲ. ಹಾಗಾಗಿ ಅವರೊಂದು ಜ್ಯೋತಿ ಸ್ವರೂಪ. ಅದಕ್ಕೋಸ್ಕರನೇ ಲಿಂಗನ ಒಂದು ನಾವು ಪ್ರತೀತಿಯಾಗಿ ಇಟ್ಟಿರೋದು. ಹಾಗಾದ್ರೆ ಅವರಷ್ಟು ದೊಡ್ಡದಾಗೇನಿಲ್ಲ, ಅವರೊಂದು ಚಿಕ್ಕ ಬಿಂದು ಸ್ವರೂಪ ಅವರು. ಆದ್ರೆ ನಾವು ನೋಡ್ತೀವಿ ಕತ್ತಲ್ಲಿ ಹಾವಿರೋಂತವ್ರನ್ನ ಒಬ್ಬ ಶಿವನ ನೋಡ್ತೀವಿ, ಆದ್ರೆ ಅವರು ಶಿವ ಅಲ್ಲ, ಅವ್ರನ್ನ ನಾವು ಶಂಕರ ಅಂತ ಕರಿತೀವಿ. ಇಲ್ಲಿ ಬ್ರಹ್ಮನ ಶರೀರದಲ್ಲಿ ಬರುವುದನ್ನ ನಾವು ಶಂಕರ ಅಂತ ಹೇಳ್ತೀವಿ. ಹಾಗಾಗಿ ಈ ಬ್ರಹ್ಮ ಏನು ಪರಮಾತ್ಮ ಅಲ್ಲ, ಅವರ ಒಳಗಡೆ ಇರುವಂತಹ ಶಿವ, ಆ ಜ್ಯೋತಿರ್ಬಿಂದು ಪರಮಾತ್ಮನ ನಾವು ಪರಮಾತ್ಮ ಅಂತ ಕರಿತೀವಿ. ಬ್ರಹ್ಮ ಏನು ಪರಮಾತ್ಮ ಅಲ್ಲ. ಹಾಗಾಗಿ ಭಕ್ತಿನಲ್ಲಿ ನಾವು ಲಿಂಗನ ಇಟ್ಟು ಪೂಜೆ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದ್ರೆ ನಾವು ಭಕ್ತಿಯಿಂದ ಈ ಜ್ಞಾನ ತಿಳ್ಕೊಂಡ್ಮೇಲೆ ಅದರ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ಪರಮಾತ್ಮ ಲಿಂಗ ಸ್ವರೂಪ ಅಲ್ಲ, ಜ್ಯೋತಿ ಸ್ವರೂಪ ಅವರು. ಇದ್ರ ಬಗ್ಗೆ ನೋಡಿ, ನೀವೇ ಒಂದು ಎಕ್ಸ್ಪೀರಿಮೆಂಟ್ ಮಾಡಿ, ನೀವು ಕಣ್ಣು ಮುಚ್ಕೊಂಡು ನೀವೇ ನಾನು ಆತ್ಮ ಸ್ವರೂಪ, ನನ್ನ ಅಪ್ಪ ಅಂದ್ರೆ ಪರಮಾತ್ಮ, ಅವರು ಒಂದು ಜ್ಯೋತಿ ಸ್ವರೂಪ ಅಂತ ಹೇಳ್ಕೊಳ್ತಾ ನೀವೇ ಅದನ್ನೇ ರಿಪೀಟ್ ಮಾಡ್ತಾ ಹೋಗಿ. ಆಗ ನಿಮ್ಗೆ ಅದರ ಅನುಭವ ಆಗ್ತಾ ಹೋಗುತ್ತೆ. ಆಗ ನಿಮ್ಗೆ ಅನುಭವ ಆಗುತ್ತೆ, ನಾನು ಒಂದು ಈ ಶರೀರ ಅಲ್ಲ, ನಾನು ಆತ್ಮ, ನಾನೇ ಈ ಮೊದಲು ದೇವತೆ ಆಗಿದ್ದೆ, ಈಗ ಈ ಸ್ಥಿತಿ ಆಗಿದೆ, ಮತ್ತೆ ನಾನೇ ದೇವತೆ ಆಗ್ತೀನಿ ಅಂತ ನಿಮ್ಮಲ್ಲೇ ನಿಮಗೆ ಅನುಭವ ಆಗುತ್ತೆ. ನಾನು ಮುಂದೆ ದೇವತೆ ಆಗ್ತಾ ಇದ್ದೀನಿ, ಅಲ್ಲಿ ಸುಖದಲ್ಲಿ ಸುಖವೇ ಸುಖ ಇರುತ್ತದೆ. ಆಗ ನಾವು ನೆನಪು ಮಾಡ್ತಾ ಮಾಡ್ತಾ ತಂದೆ ಪರಮಾತ್ಮ ಶಿವನನ್ನ ನಮಗೆ ಅದರಿಂದ ಶಕ್ತಿ ಪಡ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ಪರಮಾತ್ಮ ಎಲ್ರಿಗೂ ಅಪ್ಪ. ನೀವು ಅವರನ್ನ ಪ್ರತಿ ಗಳಿಗೆಯಲ್ಲೂ ನೀವು ನೆನಪು ಮಾಡ್ತಾ ಹೋಗಿ. ನೀವು ನೆನಪು ಮಾಡ್ತಾ ಮಾಡ್ತಾ ನಿಮಗೆ ಅದು ಎಷ್ಟು ಖುಷಿ ಕೊಡುತ್ತೆ ಅಂತ ನೀವೇ ಅದನ್ನ ಅನುಭವಿಸಿ ನೋಡಬಹುದು. ಆದ್ರೆ ನೀವು ಆತ್ಮ ಅನ್ನೋದನ್ನ ನೀವು ಮರೆತ್ರೆ ನಿಮಗೆ ಆ ದುಃಖ, ಟೆನ್ಷನ್ ಅದೆಲ್ಲ ಆಟೋಮೆಟಿಕ್ ಆಗಿ ವಾಪಸ್ ಬಂದ್ಬಿಡುತ್ತೆ. ನೀವು ಇದನ್ನ ಮಾಡಿ ನೋಡಿ, ನಿಮಗೆ ಅದರ ಬಗ್ಗೆ ಅರಿವು ಮೂಡುತ್ತೆ. ಈ ಆತ್ಮಿಕ ಸ್ಥಿತಿಯನ್ನ ಮರೆತ್ರೆ ನಮ್ಗೆ ಕಾಮ, ಕ್ರೋಧ, ಲೋಭ ಅನ್ನೋದೆಲ್ಲ ಹಾಗೆ ನಮ್ಮನ್ನ ಆಕ್ರಮಿಸುತ್ತೆ. ಅದನ್ನೆಲ್ಲ ಮರೆತು ನಾವು ಒಂದು ಕಡೆ ಪರಮಾತ್ಮನ ಕಡೆ ನಮ್ಮ ಮನಸ್ಸನ್ನ ನೆಲೆಸೋದು ಅದೊಂದು ಸಾಧಾರಣ ವಿಷಯ ಅಲ್ಲ. ಆದ್ರೆ ಆ ಆತ್ಮಿಕ ಸ್ಥಿತಿಯಲ್ಲಿ ನಾವು ಹೇಗೆ ಸ್ಥಿತ ಆಗೋದು ಅನ್ನೋದನ್ನ ಪರಮಾತ್ಮ ಪ್ರತಿ ದಿನ ನಮಗೆ ಬ್ರಹ್ಮಕುಮಾರಿಯ ಸೆಂಟರ್ ಮೂಲಕ ನಮಗೆ ಈ ಜ್ಞಾನವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಈ ಜ್ಞಾನ ನಿಮಗೆ ಸಂಪೂರ್ಣವಾಗಿ ಉಚಿತವಾಗಿ ಸಿಗುತ್ತೆ. ನಿಮಗೆ ಈ ಜ್ಞಾನನ ಕೇಳ್ತಾ ಕೇಳ್ತಾ ನಿಮ್ಮಲ್ಲೇ ಆ ಒಂದು ಖುಷಿ, ಸುಖ ಹಾಗೇನೆ ಎದ್ದು ಕುಣಿತಾ ಹೋಗುತ್ತೆ. ಪರಮಾತ್ಮನ ಜ್ಞಾನ ಒಂದೇ ನಿಮಗೆ ಸುಖನ ಕೊಡೋದಕ್ಕೆ ಸಾಧ್ಯ. ಇದರಲ್ಲಿ ಎರಡು ಇದೆ ಅರ್ಥ. ಒಂದು, ಪರಮಾತ್ಮ ಅಂದ್ರೆ ಈ ಕೆಂಪು ಹಳ ಮಿಶ್ರಿತ ಈ ಲೋಕದಲ್ಲಿ ಪರಂಧಾಮ, ಇಲ್ಲಿರೋ ಆತ್ಮ ಪರಮಾತ್ಮ. ಈಗ ಇಲ್ಲಿ ಆತ್ಮ ಅಂತ ನಾವು ಯಾರನ್ನು ಕರಿತೀವಿ, ಯಾರು ಶರೀರನೇ ತಗೊಳ್ಳೋದಿಲ್ವೋ ಅವರನ್ನ ಆತ್ಮ ಅಂತೀವಿ. ಆದ್ರೆ ಜನ ಕೃಷ್ಣನ ಪರಮಾತ್ಮ, ಕೃಷ್ಣ ಪರಮಾತ್ಮ ಅಂತಾರೆ. ಕೃಷ್ಣ ಜನ್ಮ ತಗೊಳ್ಳೋದ್ರಿಂದ ಅವರು ಪರಮಾತ್ಮ ಆಗೋದಿಕ್ ಸಾಧ್ಯ ಇಲ್ಲ. ಶಿವ ಪರಮಾತ್ಮ ಒಬ್ಬರೇ ಪರಮಾತ್ಮ. ಒಂದು ಕಡೆ ಯೇಸುವನ್ನ ಪರಮಾತ್ಮ ಅಂತ ಹೇಳ್ತಾರೆ, ಒಂದು ಕಡೆ ಕೃಷ್ಣನ ಪರಮಾತ್ಮ ಅಂತ ಹೇಳ್ತಾರೆ. ಆದರೆ ಯಾವುದೇ ಶರೀರ ತಗೊಳ್ಳದೆ ಇರೋ ಆ ಶಿವ ಒಬ್ಬನೇ ಎಲ್ರಿಗೂ ಪರಮಾತ್ಮ. ಯೇಸು ಹೇಳಿದಾಗೆ ತನ್ನ ತಂದೆ ಯಾರೋ ಅವರೇ ಪರಮಾತ್ಮ. ಇಲ್ಲಿ ಕೃಷ್ಣನ ಯಾರು ರಚನೆ ಮಾಡ್ತಾರೋ ಅವರೇ ಪರಮಾತ್ಮ. ಈ ಜ್ಞಾನನ ಯಾರು ಕೇಳ್ತಾರೋ ಅವರೇನೆ ಸೀತೆಯಾಗಿ, ಕೃಷ್ಣನಾಗಿ, ರಾಮನಾಗಿ ಹೀಗೆ ಜನ್ಮವನ್ನು ತಗೊಳ್ತಾರೆ. ಹಾಗಾಗಿ ಪರಮಾತ್ಮ ಅನ್ನೋದು ಒಬ್ಬ ರಚನೆ ಮಾಡಿರೋ ರಚಯಿತನಿಗೆ ಮಾತ್ರ, ಅವನ ರಚನೆಗಲ್ಲ ಪರಮಾತ್ಮ ಅಂತ ಕೇಳೋದು. ಆ ಶಿವ ಪರಮಾತ್ಮ ಒಬ್ಬರೇ ಅಭೋಕ್ತ, ಯಾವುದೇ ಪ್ರತಿಫಲ ಬಯಸೋದಿಲ್ಲ. ಅದಕ್ಕೆ ನಾವು ಅವ್ರನ್ನ ಪ್ರೀತಿಯ ಶಿವನೇ ಅಂತ ಕರಿತೀವಿ. ಈ ಕಾರಣದಿಂದಲೇ ನಾವು ಹೇಳ್ತೀವಿ, ಯಾಕೆ ಪರಮಾತ್ಮನಿಗೆ ಕಿರೀಟ ಇಲ್ಲ, ಯಾಕೆ ಅವನಿಗೆ ಅಲಂಕಾರ ಅನ್ನೋದು ಮಾಡೋದಿಲ್ಲ ಅಂತ. ಆ ಪರಮಾತ್ಮ ಸ್ವಯಂ ನಮಗೆ ಅಲಂಕಾರ ಮಾಡ್ತಾ ಇದ್ದಾರೆ. ಈ ಜ್ಞಾನ ರತ್ನಗಳನ್ನ ತಿಳಿಸಿ ನಮಗೆ ಅಲಂಕರಿಸ್ತಾ ಇದ್ದಾರೆ. ಇದೇ ಪ್ರತೀತಿಯಾಗಿ ನಾವು ಸ್ವರ್ಗದಲ್ಲಿ ವಜ್ರ, ವೈಡೂರ್ಯ ಅದೆಲ್ಲವನ್ನು ನಾವು ಪಡ್ಕೊಳ್ತೀವಿ. ಇದರಿಂದನೇ ನಾವು ಸ್ವರ್ಗದಲ್ಲಿ ಮಹಾರಾಜ ಮಹಾರಾಣಿಯಾಗಿ ಜನ್ಮ ತಗೊಳ್ತೀವಿ. ಹಾಗಾಗಿ ನಮ್ಮನ್ನ ರಾಜರನ್ನಾಗಿ ಮಾಡುವಂತ ಯೋಗವನ್ನೇ ನಾವು ಇದನ್ನ ರಾಜಯೋಗ ಅಂತ ಕರಿತೀವಿ. ಈ ಪರಮಾತ್ಮನ ಜ್ಞಾನನ ನಾವು ಪ್ರತಿದಿನ ಮುರುಳಿ ರೂಪದಲ್ಲಿ ನೋಡಬಹುದು. ನೀವು ಇಂಟರ್ನೆಟ್ಗೆ ಹೋಗಿ www.bkdrluhar.com ಅಂತ ಹೋಗಿ ಕನ್ನಡ ಮುರುಳಿ ಅಂತ ನೋಡಿ, ಅದರಲ್ಲಿ ಪರಮಾತ್ಮನ ಜ್ಞಾನವನ್ನ ನೀವು ಓದಿ ತಿಳ್ಕೋಬಹುದು. ಸರಿ, ಎಲ್ರಿಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಓಂ ಶಾಂತಿ. ಓಂ ಶಾಂತಿ.
ಎಲ್ರೂ ಚೆನ್ನಾಗಿದ್ದೀರಾ? ಇವತ್ತು ನಾವು ನೋಡೋ ಟಾಪಿಕ್ ಏನಂದ್ರೆ, ಶಿವನಿಗೆ ಯಾಕೆ ತಲೆಯಲ್ಲಿ